ಜೋಳದ ರೊಟ್ಟಿ ಮಾಡುವ ವಿಧಾನ ಸರಳ ವಿಧಾನದಾಗ ತೋರ್ಸೀನಿ. ಬಿಗಿನರ್ಸು ಈ ಥರ ಮಾಡ್ಕೊರಿ. ರೊಟ್ಟಿ ಹರಿಯಂಗಿಲ್ಲ, ಮುರಿಯಂಗಿಲ್ಲ, ಚೆಂದಾಗಿ ಬರ್ತಾವೆ. ಈಗ ಜರಡಿ ಹಿಡ್ದಂಥ ಹಿಟ್ಟನ್ನು ಕಟ್ಟಿ ಮ್ಯಾಗ ಹಾಕ್ಕೊಂಡೇನು ನಾನು. ಇಲ್ಲಿ ನೀರು ಕುದಿಯಾಕಿಟ್ಟೇನಿ. ನೀರು ಸಳಮಳ ಹಿಂಗೆ ಕುದಿಬೇಕು. ಈ ನೀರನ್ನು ಈ ಹಿಟ್ಟಿಗೆ ಹಾಕ್ಕೋಬೇಕು. ಕುದಿಯಂಥ ನೀರು ಹಾಕ್ಕೋಬೇಕು. ನಾನು ಬಡದು ಮಾಡೋಂಥ ತೋರ್ಸೇನಿ. ಇನ್ನೊಮ್ಮೆ ಲಟ್ಟಿಸಿ ಮಾಡೋಂಥ ತೋರಿಸ್ತೇನೆ ಅಂತ ವಿಡಿಯೋನ. ಈಗ ಬಡದು ಮಾಡೋಂಥ ರೊಟ್ಟಿ, ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರ್ಸೇನಿ. ನೀವು ಬಿಗ್ನರ್ಸ್ ಯಾರಾದರೂ ಇದ್ರೆ ಈ ವಿಧಾನದಾಗ ಮಾಡಿರಿ, ಬರ್ತಾವು. ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ನೋಡಿರಿ, ಬಡದ ರೊಟ್ಟಿ. ಇದಕ್ಕೊಂಚೂರ ಉಪ್ಪು ಹಾಕ್ಕೊಳೋಣ. ಮೊದಲು ಕುದಿಯೋ ನೀರಲ್ಲ, ಇದು ಸ್ಪೂನ್ಲೆ ಕಲಿಸ್ಕೊಳೋಣ. ಆನಂತರ 1 ನಿಮಿಷ ಬಿಟ್ಟು ಕೈಲೇ ಕಲಿಸ್ಕೊಳೋಣಂತ. ರೊಟ್ಟಿ ಮಾಡೋದು ಏನಿಲ್ಲ ರೀ, ಹಿಟ್ಟು ಚಲೋದಿರಬೇಕು. ಮತ್ತು ಕುದಿ ನೀರು ಹಾಕ್ಕೋಬೇಕು. ನಾದದ್ರಾಗ ಇರೋದು ಫಸ್ಟ್ ಸ್ಟೆಪ್ಪ ನಾದೋದು ನೋಡಿರಿ. ಹಿಟ್ಟು ನಾದೋದು ಚಲೋತ್ನಂಗೆ ಹಿಟ್ಟು ನಾದ್ಕೋಬೇಕು. ಇವಾಗ ಕೈಲೇ ನಾದ್ಕೊಂತ ಹೋಗೋಣ. ಇಷ್ಟು ಬಿಸಿನೀರೊಳಗೆ ಅದು ಹಿಟ್ಟು ಮೊದಲು ಕೂಡ್ಕೋಬೇಕು. ಪೂರ್ತಿ ಬಿಸಿನೀರೊಳಗೆ ನಾದಿಂದ ಅದು ನೀರು ತಣ್ಣೀರು ಬೇಕಾಕತಿ. ಆನಂತರ ತಣ್ಣೀರು ಸ್ವಲ್ಪ ತಣ್ಣೀರು ಹಾಕ್ಕೋತ ಚಲೋತ್ನಂಗೆ ಅಂಗೈಲೇ ನಾದಬೇಕಿದ್ನ. ಕಸು ಹಾಕಿ ನಾದಬೇಕು. ನಾದದ್ರಾಗ ರೊಟ್ಟಿ ಮಾಡೋದಿರೋದು. ಚಲೋ ಜಿಗಿ ಬರಬೇಕಿದು. ಈ ಥರ ಚಲೋತ್ನಂಗೆ 1-2-3 ನಿಮಿಷ ನಾದ್ಕೊಂಡು ಸೈಡಿಗಿಟ್ಟು ಒಂದು ಉಳ್ಳಿ ತೊಗೊಂಡು ರೊಟ್ಟಿ ಬಡಿಯೋಣ ತೋರಿಸ್ತಾನೆ ಈಗ ನಿಮಗೆ. ಯಾರೆಲ್ಲ ರೊಟ್ಟಿ ಪ್ರಿಯರದ್ರಿ, ರೊಟ್ಟಿ ತಿನ್ಬೇಕಂತೀರಿ, ಮಾಡೋಕ್ಕೆ ಬರೋಂಗಿಲ್ಲ ಅಂತೀರಿ, ಅವರು ಈ ಥರ ಮಾಡ್ಕೊರಿ. ಬಹಳ ರುಚಿ ರೊಟ್ಟಿ, ಆರೋಗ್ಯಕ್ಕೂ ಒಳ್ಳೆಯದು ಜೋಳ. ನೋಡಿರಿ, ಇದನ್ನು ಸೈಡಿಗಿಟ್ಟು ಈಗ ಒಂದು ಉಳ್ಳಿ. ರೊಟ್ಟಿ ದೊಡ್ಡ ಬೇಕಾ, ಸಣ್ಣ ಬೇಕಾ, ಮೀಡಿಯಮ್ ಬೇಕಾ ನೋಡಿಕೊಂಡು, ನಾನಂತೂ ಮೀಡಿಯಮ್ ಮಾಡ್ತೇನೆ ಇಲ್ಲಿ. ಮತ್ತು ಕೈಗೆ ಒಂದು ಹನಿ ನೀರು ಹಚ್ಕೊಂಡು ಚಲೋತ್ನಂಗೆ ಇದನ್ನ ಹದ ಮಾಡ್ಕೋಬೇಕು. ಅಷ್ಟು ನಾದು ಇಟ್ಟಿಂದನೂ ಮತ್ತು ಹದ ಮಾಡ್ಕೋಬೇಕು ಈ ಥರ. ಆನಂತರ 2 ಕೈಯಾಗ ರೌಂಡಾಗಿ ಗೋಲಿ ಮಾಡ್ಕೊಂಡಿದ್ದನ್ನ ಕೆಳಗೆ ಒಣ ಹಿಟ್ಟು ಹಾಕ್ಕೊಂಡು ಬಡಿತಾ ಹೋಗಬೇಕು. ಎಡಗೈ ಈ ಥರ ಯಾಕೆ ಹಿಡಿಯೋದಂದ್ರೆ ಮೂಗು ಸಿಗೋದಂತಾರ. ಹಿಡಿಲಿಲ್ಲ ಅಂದರೆ ಕಟ್ಟಕ್ಕವು ದಂಡಿ ಕಟ್ಟಾಗಬಾರ್ದಂತ ಈ ಥರ ಹಿಡಿಯೋದು. ಸ್ವಲ್ಪ ಪುರಿ ಸೈಜ್ ಆಗೋವರೆಗೆ ಬಲಗೈಲೇ ಬಡಿತಾ ಹೋಗೋದು. ಆನಂತರ 2 ಕೈಲೇ ಬಡಿತಾ ಹೋಗಬೇಕು. ರೊಟ್ಟಿ ಮಾಡೋಕೆ ನಮಗಂತೂ ಬೇಜಾರಾಗಂಗಿಲ್ಲ, ತಿನ್ನೋಕ್ಕೂ ಬೇಜಾರಾಗಂಗಿಲ್ಲ. ಭಾಳ ಆರೋಗ್ಯಕ್ಕೆ ಒಳ್ಳೆಯದು ರೊಟ್ಟಿ. ಈಗ ಹಂಚು ಆಲ್ರೆಡಿ ಕಾದೈತಿ. ಕೆಳಗಿನ ಮೇಲಿಂದ ಕೆಳಗೆ ಮಾಡಿ ರೊಟ್ಟಿನ ಹಂಚಿಗೆ ಹಾಕಬೇಕು. ಮೀಡಿಯಮ್ ಉರಿ ಇರಬೇಕು. ಹಾಕಿ ಸ್ವಲ್ಪ ಹೊತ್ತಿಗೆ ನೀರು ಹಚ್ಬೇಕು. ಇದಕ್ಕೆ ಇಲ್ಲೆಲ್ಲ ಹಿಟ್ಟಿರ್ತೈತಲ್ಲ, ಇದೆಲ್ಲ ಹಿಟ್ಟು ಹೋಗಬೇಕು. ಸ್ಮೂತಾಗಿ ರೊಟ್ಟಿ ಬರೋಕೆ ನೀರು ಹಚ್ಚಬೇಕು. ನೀರು ಹಚ್ಚಿ ಸ್ವಲ್ಪ 1-2 ಸೆಕೆಂಡ್ ಬಿಟ್ಟು ತಿರುಗಿಸಿ ಹಾಕಬೇಕು. ನೋಡಿರಿ, ತಿರುಗಿಸಿ ಹಾಕ್ತಾ ಚೆಂದಾಗಿ ಒಂದು ಕಾಟನ್ ಬಟ್ಟೆಲೆ ಒತ್ತಿ ಬೇಯಿಸ್ಬೇಕು. ಉಬ್ಬಿ ಬರ್ತಾವೆ ನೋಡಿರಿ ರೊಟ್ಟಿ. ಸ್ಮೂತಾಗಿ ಉಬ್ಬಿ ಬರ್ತಾವೆ ರೊಟ್ಟಿ. ಏನು ಸೂಪರಾಗಿ ಬರ್ತಾವೆ ಅಂತೀರಿ ರೊಟ್ಟಿ. ಈ ಥರ ಒಂದು 20 ರೊಟ್ಟಿ ಮಾಡ್ಕೊಂಡೆ ನೋಡಿರಿ ನಾನು. ಕಾಟನ್ ಬಟ್ಟೆಲಿ ಒತ್ತಿದಾಗ ಉಬ್ಬಿ ಬರ್ತಾವೆ ರೊಟ್ಟಿ. ಚೆಂದ ಬೇಯಬೇಕು 2 ಸೈಡವು. ಈಗ ರೊಟ್ಟಿ ಬುಟ್ಟಿ ಕೆರಸಿ ಅಂತೀವಲ್ಲ, ರೊಟ್ಟಿ ಬುಟ್ಟಿಯೊಳಗೆ ರೊಟ್ಟಿ ಹಾಕತ್ತೆ ನೋಡಿರಿ. ಈ ಬುಟ್ಟಿನ ಬೇಕು, ಯಾಕಂದ್ರೆ ಸ್ಟೀಲ್ ಬುಟ್ಟಿ ಮತ್ತು ಹಿಂಡೆಲೆಮ್ ಬುಟ್ಟಿಯೊಳಗೆ ಹಾಕಿರ ಕೆಳಗೆ ನೀರು ಹೊಡಿತೈತಿ, ರೊಟ್ಟಿ ಕೆಟ್ಟು ಹೋಗ್ತಾವು. ಅದಕ್ಕೋಸ್ಕರ ಗಾಳಿ ಆಡಬೇಕು. ಬಿದಿರು ಬುಟ್ಟಿ, ರೊಟ್ಟಿ ಬುಟ್ಟಿ ಅಂತೀವಿ ನಮ್ಮ ಸೈಡು. ಆ ಬುಟ್ಟಿಯೊಳಗನ ರೊಟ್ಟಿ ಹಾಕಬೇಕು. ಮೇಲೆ ಕಾಟನ್ ಬಟ್ಟೆ ಮುಚ್ಚಬೇಕು. ಮತ್ತೊಂದು ರೊಟ್ಟಿ ತೋರ್ಸಾಕತ್ತೇನೆ ನೋಡಿರಿ ನಿಮಗಿಲ್ಲಿ. ಎಷ್ಟು ಚಂದ ಉಬ್ಬಿ ಬಂದವು ಅಂಥೇಳಿ ನಾನು 2 ತೋರಿಸೀನಿ. ತಿರುಗಿಸಿ ಹಾಕೋಣ. ಇದನ್ನ ಹಾಕಿ ಸ್ವಲ್ಪ ಹೊತ್ತಿಗೆ ಮತ್ತು ತಿರುಗಿಸಿ 2 ಸೈಡು ಕಾಟನ್ ಬಟ್ಟೆಲೆ ಫ್ರೆಶ್ ಮಾಡ್ತಾ ಚೆಂದ ಬೇಯಿಸೋಣ.
ಯಾರೆಲ್ಲ ವಿಡಿಯೋ ನೋಡ್ತೀರಿ ನಾಲ್ಕಂತ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ನೋಡಿರಿ ರೊಟ್ಟಿ ಎಷ್ಟು ಚಂದ ಉಬ್ಬತೈತಿ, ಎಲ್ಲೂ ಕಪ್ಪಾಗಂಗಿಲ್ಲ. ಈ ಥರ ಎರಡೂ ಸೈಡು ಚಂದ ಬೇಯಿಸ್ಕೋಬೇಕು. ಎಷ್ಟು ಸ್ಮೂತಾಗ್ಯಾವ ನೋಡಿರಿ ರೊಟ್ಟಿ, ಮೆತ್ತಗಾಗಿರ್ತಾವೆ. ಉಬ್ಬಿದ ರೊಟ್ಟಿ ಭಾಳ ಸ್ಮೂತ್ ಇರ್ತಾವೆ. ಖಡಕ್ ರೊಟ್ಟಿ ಬೇಕಂದ್ರೆ ಅದು ಬೇರೆ ಮಾಡೋದು, ಇನ್ನೊಮ್ಮೆ ತೋರಿಸ್ತೇನಂತ. ಈಗ ಬಡದ ರೊಟ್ಟಿ ತೋರಿಸ್ತೀನಿ, ಇನ್ನೊಮ್ಮೆ ಲಟ್ಟಿಸಿದ ರೊಟ್ಟಿ ತೋರಿಸ್ತೀನಿ. ಒಂದು ಸಲ ಖಡಕ್ ರೊಟ್ಟಿ ಮಾಡೋದು ಹೆಂಗೆ ಅಂತ ತೋರಿಸ್ತಾನಂತ. ಯಾರೆಲ್ಲ ರೊಟ್ಟಿ ಪ್ರಿಯರದ್ರಿ ಈ ಥರ ಮಾಡ್ಕೊರಿ. ಇಷ್ಟು ರೊಟ್ಟಿಗೆ ಅವು ನೋಡ್ರಿ. ಇಲ್ಲಿ ಇನ್ನೊಂದು ರೊಟ್ಟಿ ಚಂದಾಗಿ ಉಬ್ಬತ್ತು, ಅದಕ್ಕೆ ತೋರ್ಸಕತ್ತೀನಿ. ಎಷ್ಟು ಚೆನ್ನಾಗಿ ಉಬ್ಬಾಕತ್ತೈತೆ ನೋಡ್ರಿ ರೊಟ್ಟಿ. ನೀವು ಈ ಥರ ಈ ವಿಧಾನದಾಗ ಮಾಡ್ಕೋತೀರಿ ಅಂತ ಅಂದ್ಕೊಂಡೇನಿ. ಹೆಂಗೆ ಬಂದು ಅಂತ ರೊಟ್ಟಿ ಮಾಡಿಂದ ಕಮೆಂಟ್ನಾಗ ತಿಳಿಸ್ರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ.